ಅಧಿವೇಶನದ ನಡುವೆ ಈ ಡಿನ್ನರ್ ಮೀಟಿಂಗ್ ಸದ್ದಾಗಿದೆ. ನಿನ್ನೆ ಸತೀಶ್ ಜಾರಕಿಹೊಳಿಯಿಂದ ಡಿನ್ನರ್ ಪಾರ್ಟಿ ಎಸ್ಸಿ ಸಚಿವರು, ಶಾಸಕರು, ಉದ್ಯಮಿಗಳು ಭಾಗಿಯಾಗಿದ್ದರು. ಖಾಸಗಿ ಹೋಟೆಲ್ನಲ್ಲಿ ನಡೆದಿತ್ತು ಡಿನ್ನರ್ ಮೀಟಿಂಗು. ಸತೀಶ್ ಅವರು ಆಯೋಜಿಸಿದಂಥ ಸಭೆಯಲ್ಲಿ ಹಾಗಿದ್ರೆ ಏನು ಚರ್ಚೆ ಮಾಡಿದ್ದಾರೆ, ಏನು ನಡೆಸಿದ್ದಾರೆ, ಏನು ತೀರ್ಮಾನ ಮಾಡಿಕೊಂಡಿದ್ದಾರೆ, ಪ್ರಶ್ನೆಗಳು ಇದ್ದೇ ಇರುತ್ತೆ. ಒಂದು ಕಡೆಯಲ್ಲಿ ಅಧಿವೇಶನದ ಪಾಡಿಗೆ ಅಧಿವೇಶನ, ಬೆಳಗ್ಗೆ ಎಲ್ಲ ಅಧಿವೇಶನ, ಸಂಜೆ ಆಗ್ತಾ ಇದ್ದ ಹಾಗೇನೆ ಎಲ್ಲರೂ ಡಿನ್ನರಿಗೆ ಸೇರು, ಮೀಟಿಂಗ್ ಮಾಡು, ಚರ್ಚೆ ಮಾಡು, ಒಂದು ನಿರ್ಧಾರಕ್ಕೆ ಬಾ, ಅವ್ರಿಗೆ ಸಪೋರ್ಟ್ ಮಾಡು, ಇವ್ರಿಗೆ ಸಪೋರ್ಟ್ ಮಾಡು, ಆ ಬಣದವ್ರು ಕರಿ, ಈ ಬಣದವ್ರು ಕರಿ, ಇದು ನಡೀತಾ ಇದೆ. ಬೆಳಗಾವಿಯಲ್ಲಿ ಅಧಿವೇಶನಕ್ಕಿಂತ ಹೆಚ್ಚಾಗಿ ನಡೀತಾ ಇರೋದು ಇನ್ನೊಂದು ಮ್ಯಾಟ್ರ್ ಏನು ಅಂತಂದರೆ ಅದು ಡಿನ್ನರ್ ಮೀಟಿಂಗು. ನಿನ್ನೆ ಕೂಡ ಸತೀಶ್ ಜಾರಕಿಹೊಳಿಯಿಂದ ಡಿನ್ನರ್ ಪಾರ್ಟಿಯನ್ನು ಅರೇಂಜ್ ಮಾಡಲಾಗಿತ್ತು. ಒಂದೊಂದು ಸಮುದಾಯಕ್ಕೆ ಸಂಬಂಧಪಟ್ಟಂತೆಗೆ ಈ ಮೀಟಿಂಗ್ಗಳನ್ನು ಮಾಡ್ತಾ ಇರುವಂಥದ್ದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನಿನ್ನೆ ಎಸ್ಸಿ ಸಚಿವರು, ಶಾಸಕರು, ಉದ್ಯಮಿಗಳು ಮಾತ್ರ ಈ ಸಭೆಯಲ್ಲಿ ಭಾಗಿಯಾಗಿದ್ದು. ಎಲ್ಲ ಒಂದು ಖಾಸಗಿ ಹೋಟೆಲ್ನಲ್ಲಿ ಸೇರಿಕೊಂಡಿದ್ರು ಡಿನ್ನರ್ಗೆ ಅಂತ. ಬಟ್ ಅಲ್ಲಿ ಒಂದಷ್ಟು ಚರ್ಚೆಗಳಾಗಿದೆ. ಏನು ಚರ್ಚೆ ಮಾಡಿದ್ದಾರೆ? ಹಿಂದೆ ಸಮುದಾಯದೊಂದು ಮೀಟಿಂಗ್ ಮಾಡ್ಕೊಂಡಿದ್ರು. ಎಸ್ಸಿ ಸಮುದಾಯದ ನಾಯಕರುಗಳೆಲ್ಲ ಸೇರಿಕೊಂಡಿದ್ರು. ಮತ್ತು ಅಲ್ಲಿನ ಸಮುದಾಯದ ಶ್ರೀಗಳು, ಮಠದವರು ಎಲ್ಲ ಸೇರಿಕೊಂಡಿದ್ರು. ಆಗ ಸಿದ್ದರಾಮಯ್ಯನವ್ರಿಗೆ ಭರವಸೆ ಕೊಟ್ಟಿದ್ರು, ನಿಮ್ಮ ಪರವಾಗಿ ನಾವು ಬ್ಯಾಟ್ ಮಾಡ್ತೀವಿ, ನಿಮ್ಮ ಹಿಂದೆ ನಾವು ನಿಂತ್ಕೊಂಡಿರ್ತೀವಿ, ನಾವು ಯಾವತ್ತಿದ್ರೂ ನಿಮಗೆ ಸಪೋರ್ಟು ಅಂತೆಲ್ಲ. ಸೊ ನಿನ್ನೆ ಹಾಗಿದ್ರೆ ಏನು ಚರ್ಚೆ ಆಗಿದೆ? ನಿನ್ನೆ ಯಾವ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ, ಯಾವ ನಿಲುವಿಗೆ ಬದ್ಧ ಆಗಿದ್ದಾರೆ ಅನ್ನೋ ಪ್ರಶ್ನೆ ಪ್ರಮುಖವಾಗಿ ಈ ಸಭೆಯಲ್ಲಿ ದಲಿತ ಸಮುದಾಯಕ್ಕೆ ಸಿಎಂ ಸ್ಥಾನದ ಚರ್ಚೆ ಆಗಿದೆಯಂತೆ. ಸಿಎಂ ಸ್ಥಾನ ನೀಡಬೇಕು ಎಂಬ ಬಲವಾದ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸಲಾಗಿದೆಯಂತೆ. ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಒಂದು ವೇಳೆ ದಲಿತರಿಗೆ ಅವಕಾಶ ಸಿಗಬೇಕು. ದಲಿತ ಸಮುದಾಯದಲ್ಲಿ ಹಲವರು ಹಿರಿಯ ನಾಯಕರಿದ್ದಾರೆ, ಅಂಥವರಿಗೆ ಹೈಕಮಾಂಡ್ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಇವ್ರ ಪ್ಲಾನ್ ಅಂತೆ. ಈ ಬಗ್ಗೆ ಸ್ಪಷ್ಟವಾದ ಮೆಸೇಜನ್ನು ಜನರಿಗೆ ರವಾನಿಸಬೇಕು. ಸಭೆಯಲ್ಲಿ ಪಕ್ಷಾತೀತವಾಗಿ ಒಮ್ಮತದ ಅಭಿಪ್ರಾಯವನ್ನು ಪಡ್ಕೊಂಡಿದ್ದಾರೆ. ನಾವು ಯಾವುದೇ ಪಾರ್ಟಿಯಲ್ಲಿ ಇರಲಿ, ಅದೇ ನಮ್ಮ ಸಮುದಾಯದ ಪರವೇ ನಾವು ನಿಲ್ಲೋಣ, ಅವಕಾಶಗಳಿದ್ದಾಗ ಎಲ್ಲರೂ ಒಗ್ಗಟ್ಟಾಗಿಯೇ ಪಡೆಯೋಣ. ದಲಿತ ಸಚಿವರು, MLA, ಉದ್ಯಮಿಗಳಿಂದ ಈ ಅಭಿಪ್ರಾಯ ಸಂಗ್ರಹ ಆಗಿದೆಯಂತೆ. ದಲಿತ ಸಮುದಾಯಕ್ಕೆ ಕೊಡೋದಾದರೆ ಛಲವಾದಿ ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದಲಿತ ಉದ್ಯಮಿಗಳಿಂದಲೂ ಕೂಡ ದಲಿತ ಸಿಎಂ ಕೂಗಿಗೆ ಬಲ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಸಿದ್ದರಾಮಯ್ಯನವ್ರು ನಿನ್ನೆ ಮಾತಾಡಿದ್ದು ನೋಡಿದ್ರೆ ಹೈಕಮಾಂಡ್ ಎಲ್ಲಿವರೆಗೂ ಹೇಳುತ್ತೋ ನಾನು ಅಲ್ಲಿವರೆಗೂ ಸಿಎಂ ಆಗಿರ್ತೀನಿ ಅಂತ, ಅಂದರೆ ಒಂದು ಬದಲಾವಣೆ ಆಗುತ್ತೇನೋ ಅನ್ನೋ ಒಂದು ಪ್ರಶ್ನೆ ಆಯಿತು. ಅಕಸ್ಮಾತ್ ಏನಾದರೂ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸೋದು ಅನ್ನೋದೇ ಆದರೆ ನಮ್ಮ ಹೋರಾಟ ಅಥವಾ ನಮ್ಮ ಕೂಗು ಯಾವ ರೀತಿ ಆಗಿರಬೇಕು ಅಂತಂದರೆ, ಹಾಗಿದ್ರೆ ದಲಿತ ಸಿಎಂ ಮಾಡಿ ಅನ್ನೋದು ನಮ್ಮ ಕೂಗಾಗಬೇಕು. ನಾವು ಕಾಂಗ್ರೆಸ್ನಲ್ಲಿದ್ದೀವಿ, ನಾವು BJPಯಲ್ಲಿದ್ದೀವಿ, ನಾವು ಉದ್ಯಮಿ, ನಾವು ರಾಜಕೀಯದಲ್ಲೇ ಇಲ್ಲ, ಇದು ಯಾವುದೂ ಬೇಡ, ನಾವೆಲ್ಲರೂ ಒಗ್ಗಟ್ಟಾಗಿರೋಣ, ಒಂದೇ ಧ್ವನಿಯಲ್ಲಿ ನಮ್ಮ ಬೇಡಿಕೆನ ಮುಂದೆ ಇಡೋಣ, ದಲಿತ ಸಿಎಂೇ ಆಗಬೇಕು ಅನ್ನುವಂಥ ಕೂಗು ನಮ್ಮದು, ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರೋಣ ಅನ್ನೋದು ನಿನ್ನೆ ಚರ್ಚೆ ಆಗಿದೆಯಂತೆ. ಸೊ ದಲಿತ ಸಿಎಂ ಅನ್ನೋದೊಂದು ಅಸ್ತ್ರವನ್ನು ಈ ಹಿಂದೆನೂ ಕೂಡ ತೇಲಿ ಬಿಟ್ಟಿದ್ರು. ರಾಜಣ್ಣ ಅವರು ಕೂಡ ಇದನ್ನು ಹೇಳಿದರು, ಸಿದ್ದರಾಮಯ್ಯನವರೇ ಇರಬೇಕು, ಸಿದ್ದರಾಮಯ್ಯನವ್ರು ಇಲ್ಲ ಅಂತಂದರೆ ಪರಮೇಶ್ವರ್ ಅವರಾಗಬೇಕು ಅಂತ ಹೇಳಿದರು. ಸೊ ಅಲ್ಲಿಗೆ DK ಶಿವಕುಮಾರ್ ಮಾತ್ರ ಆಗಬಾರ್ದು, ಪ್ರಬಲ ಸಮುದಾಯಕ್ಕೆ ಮಾತ್ರ ಸಿಎಂ ಸ್ಥಾನವನ್ನು ಬಿಟ್ಟು ಕೊಡಲೇಬಾರ್ದು. ಸೊ ನಾವು ಒಗ್ಗಟ್ಟಾಗಿರಬೇಕು, ನಾವು ಒಂದಾಗಿರಬೇಕು, ಒಂದೇ ಥರದ ಧ್ವನಿಯನ್ನು ಎತ್ತಬೇಕು ಅನ್ನೋದು ಇವ್ರುಗಳಲ್ಲಿ ಚರ್ಚೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ದಲಿತ ಸಿಎಂ ಅಸ್ತ್ರವನ್ನು ಪ್ರಯೋಗ ಮಾಡಿಬಿಟ್ರೆ ಯಾರು ಮತ್ತೆ ಅದಕ್ಕೆ ವಿರೋಧ ವ್ಯಕ್ತಪಡಿಸಲ್ಲ ಅಥವಾ ಮತ್ತೆ ಮುಂದಕ್ಕೆ ಬರಲ್ಲ. ಹೈಕಮಾಂಡ್ ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ಯೋಚಿಸುತ್ತೆ, ಸುಮ್ಮನೆ ನಿರ್ಧಾರವನ್ನು ಕೈಗೊಳ್ಳೋದಕ್ಕಾಗಲ್ಲ. ಆ ಕಾರಣಕ್ಕಾಗಿ ಸಿಎಂ ಸ್ಥಾನದ ಕುರಿತೆ ನಿನ್ನೆ ಕೂಡ ಡಿನ್ನರ್ ಮೀಟಿಂಗ್ನಲ್ಲಿ ಚರ್ಚೆ ಮಾಡಲಾಗಿದೆ. ಒಂದೇ ಥರದ ನಿರ್ಧಾರಕ್ಕೆ ಬಂದಿದ್ದಾರೆ, ಪಕ್ಷಾತೀತವಾಗಿ ನಾವು ಒಗ್ಗಟ್ಟಾಗಿರೋಣ, ಎಲ್ಲರೂ ಒಟ್ಟಿಗೆ ಬೆಳೆಯೋಣ, ಎಲ್ಲರೂ ಒಟ್ಟಿಗೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋಣ ಅಂತೆಲ್ಲ ಚರ್ಚೆ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಈ ಮುಖಾಂತರವಾಗಿ ಸಿಎಂ ಬದಲಾವಣೆಯ ವಿಚಾರ ಇನ್ನೂ ಕೂಡ ಜೀವಂತವಾಗಿದೆ, ತೆರೆಮರೆಯಲ್ಲಿ ಪ್ರಯತ್ನಗಳು ನಡೀತಾನೇ ಇದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಎಲ್ಲವೂ ನಿಂತು ಹೋಗಿಲ್ಲ, ಸಿದ್ದರಾಮಯ್ಯನವ್ರು ಮಾತ್ರ ಇರ್ತಾರೆ ಅಂತಲೂ ಅಲ್ಲ ಕೂಡ, ಅದನ್ನು ಹೊರತುಪಡಿಸಿಯೂ ಕೂಡ ತೆರೆಮರೆಯಲ್ಲೂ ಆಪ್ಷನ್ B ಅಂತಾರಲ್ಲ ಹಾಗೆ ಆಪ್ಷನ್ A ಸಿದ್ದರಾಮಯ್ಯನವರೇ ಯಾವಾಗ್ಲೂ. ಅಕಸ್ಮಾತ್ ಆಪ್ಷನ್ A ವರ್ಕೌಟ್ ಆಗಿಲ್ಲ ಅಂದರೆ ಆಪ್ಷನ್ B ರೆಡಿ ಮಾಡ್ಕೊಂಡಿರ್ಬೇಕಲ್ಲ, ಅದು ದಲಿತ ಸಿಎಂ ಕೂಗು. ಸೊ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ, ಎಲ್ಲರೂ ಕೂತು ಇದೇ ನಿರ್ಧಾರಕ್ಕೆ ಬಂದಿದ್ದಾರೆ. ಬೇರೆ ಪಕ್ಷದವರು ಕೂಡ ಓಕೆ ಫೈನ್, ನಾವು ಇದಕ್ಕೆ ಸಪೋರ್ಟ್ ಮಾಡ್ತೀವಿ, ನಾವು ಕೂಡ ನಮ್ಮ ಸಮುದಾಯ ಅಭಿವೃದ್ಧಿ ಆಗಬೇಕು ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ. ಇದಕ್ಕೆ ಪ್ಯಾರಲರ್ ಆಗಿ ಈ ಕಡೆ DK ಶಿವಕುಮಾರ್ ಅವರು ಕೂಡ ಅವರ ಆಪ್ತರ ಜೊತೆಗೆ ಒಂದು ಡಿನ್ನರ್ ಮೀಟಿಂಗ್ ಮಾಡ್ಕೊಂಡಿದ್ರು. ಅಲ್ಲೂ ಒಂದಷ್ಟು ಚರ್ಚೆಗಳಾಗಿದೆ. ಅಲ್ಲೂ ಕೂಡ ದೆಹಲಿಯ ನಾಯಕರ ಮೇಲೆ ಯಾವ ಥರ ಒತ್ತಡ ಹೇರಬೇಕು, DKನೇ ಸಿಎಂ ಆಗಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಆಗಿದೆ. ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ
ದೊಡ್ಡದೊಂದು ಬಿರುಗಾಳಿ ಏಳುವ ಎಲ್ಲ ಲಕ್ಷಣಗಳು ಸಾಧ್ಯತೆಗಳು ಇಲ್ಲಿ ಎದ್ದು ಕಾಣಿಸ್ಕೊಳ್ತಾ ಇದೆ. ಎಷ್ಟರ ಮಟ್ಟಿಗೆ ಇದು ಹಿಂಗೆ ತಣ್ಣಗೆ ಹೋಗ್ತಾ ಇರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಚಳಿಗಾಲದ ಅಧಿವೇಶನ ಮುಗಿದ ನಂತರ ಖಂಡಿತವಾಗ್ಲೂ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಅಂದರು, ಅಕ್ಟೋಬರ್ನಲ್ಲಿ ಕ್ರಾಂತಿ ಅಂತ ಅಂದರು, ನವೆಂಬರ್ನಲ್ಲಿ ಕ್ರಾಂತಿ ಅಂದರು, ಡಿಸೆಂಬರ್ನಲ್ಲಿ ಕ್ರಾಂತಿ ಅಂದರು. ಸಂಕ್ರಾಂತಿಗೆ ಕ್ರಾಂತಿನೇ ಆಗ್ಬಿಡುತ್ತಾ ಅನ್ನೋ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ.